ಸಿದ್ದರಾಮಯ್ಯನವರು ನಿನ್ನೆ ಗಾಂಧಿ ಭವನದ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ DCM ಪರಮೇಶ್ವರನ್ನ ಮಾಡಿದ್ದೇ ನಾನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅತ್ತ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣದ ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಹಿಂದ ನಾಯಕತ್ವದಲ್ಲೇ ದಲಿತ ನಾಯಕತ್ವವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರ ರಾಜಕೀಯ ವಿರೋಧಿಗಳು ಅನೇಕ ಬಾರಿ ಕೇಳಿದ್ದುಂಟು. ಆದರೆ ನಿನ್ನೆ ಗಾಂಧಿ ಭವನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡ್ತಾ ಒಬ್ಬರೇ ಒಬ್ಬರು DCM ಅನ್ನು, ಅದರಲ್ಲೂ ಪರಮೇಶ್ವರವ್ರನ್ನ DCM ಆಗಿ ಮಾಡಿದ್ದೇ ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಸಿದ್ದರಾಮಯ್ಯನವರು ಈ ಮಾತಿನ ಮೂಲಕ ತಮ್ಮ ರಾಜಕೀಯ ಸಹಿಯನ್ನು ಆಗ್ತಾ ಇದ್ದಾರಾ, ಇವನ್ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ಬಾರಿ ಅವರ ವಿರುದ್ಧ ಆರೋಪಗಳು ಕೇಳಿಬಂದಿತ್ತು. ದಲಿತರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರು ಬಿಟ್ಟರೆ ಮತ್ತು ಯಾವುದೇ ರೀತಿಯಂಥ ಸಹಾಯ ಮಾಡಿಲ್ಲ ಅಂತ. ಪರಮೇಶ್ವರ್ ಅವರನ್ನ ಸೋಲಿಸಿದ್ದೇ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಅವರ ರಾಜಕೀಯ ವಿರೋಧಿಗಳು ಮಾಡುವಂಥ ಆರೋಪ. ಖರ್ಗೆ ಅವರಿಗೆ ವಿಪಕ್ಷ ಸ್ಥಾನದಲ್ಲಿದ್ದಂಥ ಖರ್ಗೆ ಅವರನ್ನು ಅಥವಾ ದೆಹಲಿ ರಾಜಕಾರಣಕ್ಕೆ ನೂಕುವಂತೆ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಅನ್ನುವಂಥ ಆರೋಪ ಕೂಡ ಆಯಿತು. ಎಲ್ಲ ಆರೋಪಗಳಿಗೆ ತಿರುಗೇಟು ನೀಡುವಂತೆ ಒಂದು ಸಂದೇಶವನ್ನು ಗಾಂಧಿ ಭವನದಿಂದ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಈ ಪರಮಾಸ್ತ್ರ ಏನು ನೋಡೋಣ ಬನ್ನಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ಸಿದ್ದರಾಮಯ್ಯನವರು ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಸಿದ್ದರಾಮಯ್ಯನವರು. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ, ಎಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸಿದ್ದರಾಮಯ್ಯ ರಾಜಕೀಯವಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿದ್ವು. ಅಹಿಂದ ರಾಜಕಾರಣದ ಮೇಲೆ ಅವರ ಹಿಡಿತ ಕ್ಷೀಣವಾಗುತ್ತಿದೆ ಎನ್ನುವ ಮಾತುಗಳ ಜೊತೆಗೆ ದಲಿತ ನಾಯಕತ್ವವನ್ನ ಮುನ್ನೆಲೆಗೆ ತರುವ ವಿಷಯದಲ್ಲಿ ಸಿದ್ದರಾಮಯ್ಯ ಹಿಂಜರಿದರು ಎಂಬ ಟೀಕೆಗಳು ಕೇಳಿ ಬಂದಿದ್ವು. ಆದರೆ ಗಾಂಧಿ ಭವನದ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಆಡಿರುವ ಒಂದೇ ಮಾತು ಕಾಂಗ್ರೆಸ್ ಒಳಗಿನ ಅಧಿಕಾರದ ರಾಜಕಾರಣಕ್ಕೆ ಹೊಸ ಅರ್ಥ ಕೊಟ್ಟಿದೆ. ಪರಮೇಶ್ವರ್ ಅವರನ್ನ DCM ಮಾಡಿದ್ದು ಯಾರು ಅಂತ ಪ್ರಶ್ನಿಸಿ ಅದಕ್ಕೆ ತಾವೇ ರಾಜಕೀಯ ಉತ್ತರ ನೀಡಿರುವ ಸಿದ್ದರಾಮಯ್ಯ ಅಹಿಂದ ಸಮುದಾಯದಿಂದ ಸಂಪೂರ್ಣ ದೂರವಾಗಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? 4-5 ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಇದು ಕೇವಲ ಕ್ರೆಡಿಟ್ ಪಡೆಯುವ ಮಾತಲ್ಲ, ಇದು ಕಾಂಗ್ರೆಸ್ ಒಳಗಿನ ಪ್ರತಿನಿಧಿತ್ವದ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಕೊಟ್ಟಿರುವ ತೀಕ್ಷ್ಣ ಉತ್ತರ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ನಾಯಕತ್ವದ ಮುಖವಾಗಿ ಸಿಎಂ DK ಶಿವಕುಮಾರ್ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಮುದಾಯದ ಹಿರಿಯ ಹಾಗೂ ಸಂಘಟನಾ ಹಿನ್ನೆಲೆಯ ನಾಯಕ ಪರಮೇಶ್ವರ್ DCM ಆಗಿದ್ದಾರೆ. ಈ ಸಮೀಕರಣದ ನಡುವೆ ಪರಮೇಶ್ವರ್ DCM ಹುದ್ದೆಗೇರುವಲ್ಲಿ ನನ್ನ ಪಾತ್ರ ಇದೆ ಎಂದು ಸಿದ್ದರಾಮಯ್ಯ ಹೇಳುವುದು ಅಹಿಂದ ಮತ ಬ್ಯಾಂಕ್ಗೆ ತಮ್ಮ ರಾಜಕೀಯ ಸಂಬಂಧವನ್ನ ಪುನಃ ನೆನಪಿಸುವ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಮುಖ್ಯಸ್ಥನ ಅಲ್ಲದೇ ಇರಬಹುದು, ಆದರೆ ಸಾಮಾಜಿಕ ನ್ಯಾಯದ ರಾಜಕಾರಣದಲ್ಲಿ ತಾವು ಇನ್ನು ಕೇಂದ್ರ ಬಿಂದು ಎಂಬ ಸಂದೇಶ ರವಾನಿಸುವ ಯತ್ನ ಮಾಡಿದ್ದಾರೆ. 4-5 DCM ಹುದ್ದೆಗಳನ್ನ ಸೃಷ್ಟಿಸುವ ಚರ್ಚೆ ಇದ್ದಾಗ ಅಧಿಕಾರವನ್ನ ತುಂಡು ತುಂಡಾಗಿ ಹಂಚುವ ಬದಲು ದಲಿತ ಸಮುದಾಯಕ್ಕೆ ಸ್ಪಷ್ಟವಾದ ಒಂದು ರಾಜಕೀಯ ಶಕ್ತಿ ಬೇಕು ಎಂಬ ವಾದವನ್ನ ಸಿದ್ದರಾಮಯ್ಯ ಮಂಡಿಸಿದ್ದರು ಎನ್ನಲಾಗಿದೆ. ಪರಮೇಶ್ವರ್ ಸಾಮಾನ್ಯ ಸಚಿವರಲ್ಲ, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ಮುಖ್ಯಮಂತ್ರಿ ಹುದ್ದೆಯ ಸ್ಪರ್ಧೆಯಲ್ಲೂ ಮುಂಚೂಣಿಯಲ್ಲಿದ್ದವರು. ಹೀಗಾಗಿ ಅವರನ್ನ ಮತ್ತೊಬ್ಬ ಸಚಿವರ ಸಾಲಿನಲ್ಲಿ ನಿಲ್ಲಿಸುವುದು ಸರಿಯಲ್ಲ. ಅವರ ಹುದ್ದೆಗೆ ರಾಜಕೀಯ ಘನತೆ ಸಿಗಬೇಕು ಎಂಬ ಒತ್ತಡವನ್ನ ಹೈಕಮಾಂಡ್ ಎದುರು ಹೇರಿದ್ದೆ ಎಂಬುದನ್ನ ಸಿದ್ದರಾಮಯ್ಯನವರೇ ಗಟ್ಟಿಯಾಗಿ ಹೇಳಿದ್ದಾರೆ. ಒಬ್ಬ ದಲಿತ ನಾಯಕನಿಗೆ DCM ಸ್ಥಾನ ಕೊಡುವುದು ಸಾಮಾಜಿಕ ನ್ಯಾಯದ ನಿರ್ಧಾರವೇ ಸರಿ. ಆದರೆ ಈ ನಿರ್ಧಾರದ ರಾಜಕೀಯ ಲಾಭ ಯಾರಿಗೆ ಹೋಗುತ್ತದೆ? ಪರಮೇಶ್ವರ್ಗೆ ಅಧಿಕಾರದ ಸ್ಥಾನಮಾನ ಸಿಗುತ್ತದೆ, ಕಾಂಗ್ರೆಸ್ಗೆ ದಲಿತ ಪ್ರತಿನಿಧಿತ್ವದ ಸಂದೇಶ ಸಿಗುತ್ತೆ. ಇದೇ ವೇಳೆ ಸಿದ್ದರಾಮಯ್ಯಗೆ ಅಹಿಂದ ರಾಜಕಾರಣದ ಮೇಲೆ ನೈತಿಕ ಹಕ್ಕು ಉಳಿಯುತ್ತದೆ. ಅಂದ್ರೆ ಪರಂ DCM ಸ್ಥಾನವು ಕೇವಲ ಪರಮೇಶ್ವರ್ ಗೆಲುವಲ್ಲ, ಅದು ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ಮೈತ್ರಿಕೂಟದ ಮೇಲೆ ಹಾಕಿರುವ ರಾಜಕೀಯ ಸಹಿ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ DK ಶಿವಕುಮಾರ್ ಒಬ್ಬರೇ DCM ಆಗಿದ್ರು. ಆ ಸಂದರ್ಭದಲ್ಲಿ ದಲಿತ DCM ಬೇಡಿಕೆ ಬಹಿರಂಗವಾಗಿಯೇ ಕೇಳಿ ಬಂದಿತ್ತು. ಪರಮೇಶ್ವರ್ ಕೂಡ ದಲಿತರಿಗೆ DCM ಸ್ಥಾನ ಸಿಗದಿದ್ರೆ ಅದರ ರಾಜಕೀಯ ಪರಿಣಾಮ ಉಂಟಾಗಬಹುದು ಎಂದು ಎಚ್ಚರಿಸಿದ್ರು. ಈಗ ಪರಿಸ್ಥಿತಿ ಬದಲಾಗಿದೆ, ಪರಮೇಶ್ವರ್ DCM ಆಗಿದ್ದಾರೆ. ಆದರೆ ಈ ಬದಲಾವಣೆಯ ಕ್ರೆಡಿಟ್ ಯಾರಿಗೆ ಎಂಬುದೇ ಈಗ ಕಾಂಗ್ರೆಸ್ ಒಳ ರಾಜಕೀಯದ ಪ್ರಶ್ನೆ. ಸಿದ್ದರಾಮಯ್ಯ ಹೇಳಿಕೆಗೆ ಪರಮೇಶ್ವರ್ ಕೂಡ ಪೂರಕ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದೇ DCM ಸ್ಥಾನ ಇರಬೇಕು, ಆ ಸ್ಥಾನಕ್ಕೆ ಪರಮೇಶ್ವರ್ ಹೆಸರು ಇರಬೇಕು ಎಂದು ಸಿದ್ದರಾಮಯ್ಯ ಹೇಳಿದ್ದು ಸತ್ಯ ಎಂದಿದ್ದಾರೆ. ಇದು ಸಿದ್ದರಾಮಯ್ಯ ಹೇಳಿಕೆಗೆ ದೊರೆತ ಅತ್ಯಂತ ದೊಡ್ಡ ರಾಜಕೀಯ ಬೆಂಬಲ.
ಯಾಕಂದ್ರೆ ಪರಮೇಶ್ವರ್ ಅದನ್ನು ನಿರಾಕರಿಸಿದ್ರೆ ಅದು ಕೇವಲ ಮಾಜಿ ಸಿಎಂ ಅವರ ವೈಯಕ್ತಿಕ ರಾಜಕೀಯ ಹೇಳಿಕೆಯಾಗಿ ಉಳಿಯುತ್ತಿತ್ತು. ಆದರೆ ಪರಂ ಮಾತಿನಿಂದ ಸಿದ್ದರಾಮಯ್ಯರವರ ದಾವೆ ಕಾಂಗ್ರೆಸ್ ಒಳಗೆ ಮತ್ತಷ್ಟು ತೂಕ ಪಡೆದುಕೊಂಡಿದೆ. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಎಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅಂದ್ಕೊಳ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯ ಅವಧಿಯಲ್ಲಿ ಒಂದೇ ಡಿಸಿಎಂ ಇತ್ತು, ಈಗಲೂ ಒಂದೇ ಡಿಸಿಎಂ ಇದೆ ಎಂದು ಹೇಳುವ ಮೂಲಕ ಈ ಚರ್ಚೆಗೆ ಇನ್ನೊಂದು ರಾಜಕೀಯ ಆಯಾಮ ನೀಡಿದ್ದಾರೆ. ಆದರೆ ಈ ಹೇಳಿಕೆಗಳ ಹಿಂದಿನ ಸಂದೇಶ ಸ್ಪಷ್ಟ. ಕಾಂಗ್ರೆಸ್ನಲ್ಲಿ ದಲಿತ ನಾಯಕತ್ವ ಎನ್ನುವುದು ಕೇವಲ ಸಚಿವ ಸ್ಥಾನಗಳ ಪ್ರಶ್ನೆಯಲ್ಲ, ಅದು ಮುಂದಿನ ಮುಖ್ಯಮಂತ್ರಿ ಹುದ್ದೆಯ ಸಮೀಕರಣದ ಪ್ರಶ್ನೆಯೂ ಹೌದು. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗೂ ಇರ್ತಾರೆ. ಆವಾಗೂ ಒಂದೇ ಈಗೂ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಸಿದ್ದರಾಮಯ್ಯ ಅವಧಿಯಲ್ಲೇ ಪರಮೇಶ್ವರ್ ಮುಖ್ಯಮಂತ್ರಿ ಹುದ್ದೆಯ ಪ್ರಮುಖ ಆಕಾಂಕ್ಷಿಯಾಗಿದ್ದರು. ಬಳಿಕವೂ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಸೇರಿದಂತೆ ಅಹಿಂದ ಹಿನ್ನೆಲೆಯ ನಾಯಕರ ಸಭೆಗಳು ಕಾಂಗ್ರೆಸ್ನಲ್ಲಿ ನಿರಂತರ ಚರ್ಚೆಗೆ ಕಾರಣವಾಗಿದ್ವು. ದಲಿತ ನಾಯಕರು ಒಟ್ಟಾಗಿ ಕುಳಿತು ಚರ್ಚೆ ನಡೆಸಿದಾಗಲೆಲ್ಲ ಅದು ಕೇವಲ ಭೋಜನಕೂಟವಾಗಿರಲಿಲ್ಲ, ಕಾಂಗ್ರೆಸ್ನೊಳಗಿನ ಪ್ರತಿನಿಧಿತ್ವದ ಲೆಕ್ಕಾಚಾರ ಎಂಬ ವಿಶ್ಲೇಷಣೆ ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಸ್ಥಾನದಿಂದ ಕೆಳಗಿಳಿದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಎಂದು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಹೇಳುತ್ತಿದ್ದರು ಎಂಬ ಮಾತು ರಾಜಕೀಯ ವಲಯದಲ್ಲಿ ಹಲವು ಬಾರಿ ಕೇಳಿಬಂದಿತು. ಸಿದ್ದರಾಮಯ್ಯ ನಂತರ ಅಹಿಂದ ಸಹಜ ರಾಜಕೀಯ ವಾರಸುದಾರ ಯಾರು? ಈ ಪ್ರಶ್ನೆಗೆ ಕಾಂಗ್ರೆಸ್ ಇನ್ನೂ ಅಧಿಕೃತ ಉತ್ತರ ಕೊಟ್ಟಿಲ್ಲ. ಆದರೆ ಪರಮೇಶ್ವರ್ ಹೆಸರನ್ನ ಮುಂದಿಟ್ರೆ ಸಿದ್ದರಾಮಯ್ಯ ಅವರ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ನಿರಂತರತೆ ಸಿಗುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಅಂಶವೂ ಇದೆ. ಪರಮೇಶ್ವರ್ ಡಿಸಿಎಂ ಆಗಿರುವುದು ದಲಿತ ಪ್ರತಿನಿಧಿತ್ವಕ್ಕೆ ಬಲ ನೀಡಬಹುದು, ಆದರೆ ಕೇವಲ ಹುದ್ದೆ ಕೊಟ್ಟರೆ ಸಾಕೆ? ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ, ಪಕ್ಷದೊಳಗಿನ ಸ್ವತಂತ್ರ ರಾಜಕೀಯ ಸ್ಥಳ, ಆಡಳಿತದ ಮೇಲೆ ಪ್ರಭಾವ ಇವುಗಳು ಸಮಾನವಾಗಿ ದೊರಕಬೇಕಾಗುತ್ತೆ. ಇಲ್ಲದಿದ್ರೆ ಡಿಸಿಎಂ ಹುದ್ದೆ ಪ್ರತಿನಿಧಿತ್ವದ ಸಂಕೇತವಾಗಿ ಉಳಿಯಬಹುದು, ನಿಜವಾದ ಅಧಿಕಾರದ ವಿಕೇಂದ್ರೀಕರಣವಾಗುವುದಿಲ್ಲ ಎಂಬ ಟೀಕೆಯೂ ಕೇಳಿ ಬರಲಿದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆ, ಕೆಪಿಸಿಸಿ ನಿಯಂತ್ರಣ, ದೆಹಲಿ ಹೈಕಮಾಂಡ್ ಸಂಪರ್ಕ, ಸಚಿವ ಸಂಪುಟ ವಿಸ್ತರಣೆ ಎಲ್ಲವೂ ಪರಸ್ಪರ ಜೋಡಿಕೊಂಡಿರುವಾಗ ಪರಮೇಶ್ವರ್ ಡಿಸಿಎಂ ಸ್ಥಾನ ಮುಂದಿನ ರಾಜಕೀಯದಲ್ಲಿ ಎಷ್ಟು ಬಲವಾದ ಲಾಂಚ್ ಪ್ಯಾಡ್ ಆಗಲಿದೆ ಎಂಬುದು ನಿರ್ಣಾಯಕ. ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದ ವಿಚಾರ ಪ್ರಸ್ತಾಪಿಸುತ್ತಿದ್ದ ವೇಳೆ ಸಿದ್ದರಾಮಯ್ಯ ನಿಮಗೆ ಗೊತ್ತಾ ಎಂದು ಪ್ರಶ್ನಿಸಿ ಭಾವೋದ್ವೇಗ ತೋರಿದ್ದಾರೆ. ಇದು ಕೇವಲ ವೇದಿಕೆಯ ಭಾವುಕತೆ ಅಲ್ಲ, ಅಹಿಂದದ ಒಳಭಾಗದಲ್ಲಿಯೂ ಉಪಜಾತಿ ನ್ಯಾಯ, ದಲಿತ ನಾಯಕತ್ವ, ಅಧಿಕಾರದ ಸಮಾನ ಹಂಚಿಕೆ ಎಂಬ ಪ್ರಶ್ನೆಗಳು ಇನ್ನೂ ಬಗೆಹರಿದಿಲ್ಲ ಎಂಬುದರ ರಾಜಕೀಯ ಸೂಚನೆ. ಸಿದ್ದರಾಮಯ್ಯ ಅಲ್ಲಿ ಪರಮೇಶ್ವರ್ ಡಿಸಿಎಂ ನೇಮಕಾತಿಯಲ್ಲಿ ತಮ್ಮ ಪಾತ್ರವನ್ನ ಉಲ್ಲೇಖಿಸಿ 4-5 ಡಿಸಿಎಂ ಹುದ್ದೆಗಳ ಬದಲು ಪರಮೇಶ್ವರ್ ಒಬ್ಬರಿಗೆ ಅವಕಾಶ ನೀಡಬೇಕು ಎಂದು ತಾವು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ 4-5 ಮಾಡಬೇಕು ಅಂತಿದ್ರು, ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಅಂತಿಮವಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿಲ್ಲ, ಅವರು ತಮ್ಮ ರಾಜಕೀಯ ಭಾಷೆಯನ್ನ ಬದಲಿಸಿಕೊಂಡಿದ್ದಾರೆ ಅಷ್ಟೇ. ನೇರ ಅಧಿಕಾರದ ಕುರ್ಚಿಯಿಂದ ದೂರವಾದರೂ ಅಹಿಂದದ ಸಾಮಾಜಿಕ ಸಮೀಕರಣ, ದಲಿತ ಪ್ರತಿನಿಧಿತ್ವ ಮತ್ತು ಮುಂದಿನ ನಾಯಕತ್ವದ ಪ್ರಶ್ನೆಯಲ್ಲಿ ತಮ್ಮ ಪ್ರಭಾವ ಉಳಿಸಿಕೊಳ್ಳುವ ಪ್ರಯತ್ನ ಆರಂಭಿಸಿದ್ದಾರೆ. ಅಹಿಂದ ರಾಜಕಾರಣದ ಅಸಲಿ ಚಾಂಪಿಯನ್ ನಾನೇ ಎಂಬ ಪವರ್ ಪ್ರೂಫ್ ಸಂದೇಶವನ್ನ ಸಿದ್ದರಾಮಯ್ಯ ಗಾಂಧಿ ಭವನದಿಂದ ರವಾನಿಸಿದ್ದಾರೆ. ಪ್ರಸನ್ನ, TV9 ಬೆಂಗಳೂರು.